ಈಗ 371ನೇ ಕಥೆಯನ್ನು ಕೇಳೋಣ. ಶ್ರೀಮದ್ ಭಾಗವತದ 6ನೇ ಸ್ಕಂದವನ್ನು ಶ್ರವಣ ಮಾಡಿದರೆ ಉಂಟಾಗುವ ಫಲವನ್ನು, ಅದರ ಮಹಿಮೆಯನ್ನು ಕೇಳಲಿಕ್ಕಿದ್ದೇವೆ. ಹಿಂದೆ ಇಂದ್ರ ಅಹಲ್ಯೆಯನ್ನು ಆಕ್ರಮಣ ಮಾಡಿದ ಕಾರಣ ಗೌತಮರ ಶಾಪ ಸಿಕ್ಕಿತವರಿಗೆ. ನಿನ್ನ ಮೈಯೆಲ್ಲ ಯೋನಿಗಳಾಗಲಿ ಅಂತ ಶಾಪ ಕೊಟ್ಟರು. ಇಂದ್ರ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ. ಆಗ ಭಗವಂತ ನಿನ್ನ ಮೈಯಲ್ಲಿ ಇರುವ ಯೋನಿಗಳೆಲ್ಲ ಕಣ್ಣುಗಳಾಗಿ ಎಲ್ಲರಿಗೂ ಕಾಣಿಸಿಕೊಳ್ಳಲಿ ಅಂತ ಅನುಗ್ರಹ ಮಾಡಿದ. ನೀನು ವಿಶ್ವರೂಪದಿಂದ ನಾರಾಯಣ ಕವಚವನ್ನು ಕೇಳು, ಇದರಿಂದ ನಿನಗೆ ಅಹಲ್ಯೆಯನ್ನು ಆಕ್ರಮಿಸಿದ ದೋಷ ಪರಿಹಾರ ಆಗುತ್ತೆ ಎಂದರು. ಆಮೇಲೆ ಇಂದ್ರ ವಿಶ್ವರೂಪರಿಂದ ನಾರಾಯಣ ಕವಚದಿಂದ ಕೂಡಿದ 6ನೇ ಸ್ಕಂದವನ್ನು ಕೇಳಿ ದೋಷರಹಿತನಾಗಿದ್ದಾನೆ. ವಾಸ್ತವಿಕವಾಗಿ ಅಪರೋಕ್ಷ ಜ್ಞಾನಿಗಳಾದಂತಹ ಇಂದ್ರನಿಗೆ ಅಹಲ್ಯಾಗಮನದಿಂದ ಯಾವ ದೋಷವೂ ಬರುವುದಿಲ್ಲ. ಆದರೂ ಗೌತಮರ ಅಧಿಕವಾದ ತಪಸ್ಸನ್ನು ನಾಶ ಮಾಡಲಿಕ್ಕೋಸ್ಕರ ಅವರ ಶಾಪವನ್ನು ಅನುಸರಿಸಿದ್ದಾರೆ ಅಂತ ನಾವು ತಿಳಿಬೇಕು. ಭಗವತ್ ಸಾಕ್ಷಾತ್ಕಾರ ಆದವರಿಗೆ ಹಿಂದಿನ ದೋಷವೂ ಪರಿಹಾರ ಆಗುತ್ತೆ, ಮುಂದಿನ ದೋಷವೂ ಪರಿಹಾರ ಆಗುತ್ತೆ. ಗೌತಮರು ಮಿತಿಮೀರಿ ಪುಣ್ಯ ಮಾಡಿದ ಕಾರಣ ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಅವರಿಂದ ಶಾಪವನ್ನು ಸ್ವೀಕರಿಸಿದ, ಅದನ್ನು ಅನುಕರಣೆಯನ್ನು ಮಾಡಿದ ಇಂದ್ರ. ಹೀಗೆ 6ನೇ ಸ್ಕಂದದ ಶ್ರವಣದಿಂದ ಇಂದ್ರನಿಗೆ ಶಾಂತಿ ಸಿಕ್ಕಿದೆ. ಅದರಿಂದ ಆ ಭಾಗವತರ ಮಹಿಮೆ ಅಪಾರವಾದದ್ದು. ಇಲ್ಲಿಗೆ 371ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.